ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಲ್ಲಿನ ಪ್ರಶ್ನೆ ಸಂಖ್ಯೆ 15ರ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ವಿಡಿಯೋಸ್ಗಳ ಕಂಪ್ಲೀಟ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ಲೆಕ್ಕಗಳನ್ನು ಕೂಡ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಇದರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 15. ಒಂದು ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಏಕರೂಪ ಜವದಲ್ಲಿ ಬರುತ್ತಿರುವ ಕಾರೊಂದನ್ನು ನೋಡಿರುತ್ತಾರೆ. ಕಾರಿನ ಅವನತ ಕೋನವು 30 ಡಿಗ್ರಿ ಆಗಿದೆ. 6 ಸೆಕೆಂಡ್ಗಳ ನಂತರ ಕಾರಿನ ಅವನತ ಕೋನವು 60 ಡಿಗ್ರಿ ಆಗುತ್ತದೆ. ಈ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳುವ ಸಮಯವೇ ಎಷ್ಟು? ಇಲ್ಲೊಂದು ಗೋಪುರವನ್ನು ಕೊಟ್ಟಿದ್ದಾರೆ. ಗೋಪುರದ ಮೇಲೆ ನಿಂತು ಒಂದು ಕಾರನ್ನ ಒಬ್ಬ ವ್ಯಕ್ತಿಯನ್ನು ನೋಡುತ್ತಾನೆ. ನೋಡಿದಾಗ ಉಂಟಾದ ಅವನತ ಕೋನ ಅಂದ್ರೆ ದೃಷ್ಟಿ ರೇಖೆಯಿಂದ ಕೆಳಗಡೆ ಅದು 30 ಡಿಗ್ರಿಯನ್ನು ಉಂಟಾಗಿದೆ. ಇದು 30 ಡಿಗ್ರಿಯನ್ನು ಉಂಟಾದಾಗ ಇಲ್ಲಿ ಪರ್ಯಾಯ ಕೋನ ಕೂಡ 30 ಡಿಗ್ರಿ ಆಗಿರುತ್ತದೆ. ಅದೇ ರೀತಿ ಕೆಲವು 6 ಸೆಕೆಂಡ್ಗಳ ನಂತರ ಮತ್ತೆ ಆ ಕಾರನ್ನು ನೋಡಿದಾಗ ಉಂಟಾದ ಅವನತ ಕೋನ 60 ಡಿಗ್ರಿ. ಇದ್ರ ಪರ್ಯಾಯ ಕೋನ ಕೂಡ ಇಲ್ಲಿ 60 ಡಿಗ್ರಿ ಅಂತ ಹೇಳಾಗ್ತದ. ಇಲ್ಲಿದು ಡಿ, ಇದು ಸಿ, ಎ, ಬಿ. ಗೋಪುರ ಎ ಬಿ ಒಂದು ಕಾರ್ ಡಿ ಬಿಂದುವಿನಲ್ಲಿತ್ತು. ಅದನ್ನು ಸಿ ಬಿಂದುವಿನವರೆಗೆ ಬರುವಾಗ 6 ಸೆಕೆಂಡ್ಗಳನ್ನ ಟೈಮ್ ತಗೊಂಡಿದೆ. ನಮಗೆ ಏನ್ ಕಂಡುಹಿಡಿಬೇಕು ಅಂತಂದ್ರ ಆ ಗೋಪುರ ಈ ಕಾರನ್ನ ಗೋಪುರದ ಪಾದಕ್ಕೆ ಬರಲು ತೆಗೆದುಕೊಂಡ ಸಮಯ ಎಷ್ಟು, ಬಿ ಸಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನ ಈ ಒಂದು ಪರಿಹಾರದಲ್ಲಿ ಮಾಡೋಣ. ಪರಿಹಾರ ಇಲ್ಲಿ ಎ ಬಿ ಸಿ ಒಂದು ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಡಿ ಅನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಡಿ ಯಲ್ಲಿ ಬಿ ಕೋನ 90 ಡಿಗ್ರಿ ಮತ್ತು ಇದು ಕೋನವನ್ನ ಥೀಟಾ ಈಕ್ವಲ್ಸ್ ಟು ಎಷ್ಟು, 30 ಡಿಗ್ರಿ. ಆವಾಗ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಎ ಬಿ ಭಾಗಿಲೆ ಬಿ ಡಿ. ಟ್ಯಾನ್ 30 ಡಿಗ್ರಿ ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಎ ಬಿ ಭಾಗಿಲೆ ಇಲ್ಲಿ ಬಿ ಸಿ ಅನ್ನೋದು ಇಲ್ಲಿ ಆಕ್ಚುಲಿ ಬಿ ಡಿ ಬೇಕು, ಬಿ ಡಿ ಅನ್ನೋದು ಬಿ ಸಿ ಪ್ಲಸ್ ಡಿ ಸಿ ಅಂತ ಹೇಳಾಗಿದೆ. ಟ್ಯಾನ್ 30 1/√3 ಈಕ್ವಲ್ಸ್ ಟು ಎ ಬಿ ಭಾಗಿಲೆ ಬಿ ಸಿ. ಡಿ ಸಿ ಅನ್ನೋದು 6 ಸೆಕೆಂಡ್ ಅಂತ ತಗೊಳ್ಳೋಣ. ಅಂದ್ರೆ 6 ಸೆಕೆಂಡ್ ಅಂತ ಹೇಳಿ ಇರಲಿಲ್ಲ. ಇವಾಗ ಓರೆ ಗುಣಾಕಾರ ಮಾಡಿದಾಗ √3 ಎ ಬಿ ಈಕ್ವಲ್ಸ್ ಟು ಬಿ ಸಿ ಪ್ಲಸ್ 6 ಎ ಬಿ ಈಕ್ವಲ್ಸ್ ಟು ಬಿ ಸಿ ಪ್ಲಸ್ 6 ಭಾಗಿಲೆ √3. ಇದನ್ನ ಸಮೀಕರಣ 1 ಅಂತ ಹೇಳಿ ಇಟ್ಕೊಳ್ತೇನೆ. ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಕೋನ 90 ಡಿಗ್ರಿ ಮತ್ತು ಇಲ್ಲಿ ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ 60 ಡಿಗ್ರಿ ಈಕ್ವಲ್ಸ್ ಟು ಅಭಿಮುಖ ಎ ಬಿ ಭಾಗಿಲೆ ಬಿ ಸಿ. ಟ್ಯಾನ್ 60 ಅಂದರೆ √3 ಈಕ್ವಲ್ಸ್ ಟು ಎ ಬಿ ಭಾಗಿಲೆ ಬಿ ಸಿ. ಎ ಬಿ ಅನ್ನ ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ ಎ ಬಿ ಈಕ್ವಲ್ಸ್ ಟು ಬಿ ಸಿ √3 ಅನ್ನೋದು ಸಿಕ್ತು. ಇದನ್ನ ಸಮೀಕರಣ 2 ಅಂತೇಳಿ ಇಟ್ಕೊಳ್ಳೋಣ. ಸಮೀಕರಣ 1ರಲ್ಲಿ ಕೂಡ ಎ ಬಿ ಅಂತೇಳಿದೆ, ಸಮೀಕರಣ 2ರಲ್ಲಿ ಕೂಡ ಎ ಬಿ ಅಂತೇಳಿದೆ. ಅವೆರಡನ್ನ ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ಬಿ ಸಿ √3 ಈಕ್ವಲ್ಸ್ ಟು ಬಿ ಸಿ ಪ್ಲಸ್ 6 ಭಾಗಿಲೆ √3. ಈ √3 ಛೇದನದಲ್ಲಿ ಇದ್ದು ಈ ಕಡೆ ಕಳಿಸಿದಾಗ ಗುಣಾಕಾರವನ್ನಾಗ್ತದೆ. ಬಿ ಸಿ √3 ಸ್ಕ್ವೇರ್ ಅಂತ ಹೇಳಿ ಆಗ್ತದೆ ಈಕ್ವಲ್ಸ್ ಟು ಬಿ ಸಿ ಪ್ಲಸ್ 6. ಸ್ಕ್ವೇರ್ ರೂಟ್ ಅನ್ನು ಕ್ಯಾನ್ಸಲ್ ಆಗಿ 3 ಬಿ ಸಿ ಅನ್ನೋದು ಬಂತು. 3 ಬಿ ಸಿ ಮೈನಸ್ ಬಿ ಸಿ ಈಕ್ವಲ್ಸ್ ಟು 6. ಅಂದ್ರೆ ಪ್ಲಸ್ ಬಿ ಸಿ ಅನ್ನು ಈ ಕಡೆ ತಂದೀನಿ, ಮೈನಸ್ ಬಿ ಸಿ ಅಂತ ಹೇಳಿತು. 2 ಬಿ ಸಿ ಈಕ್ವಲ್ಸ್ ಟು 6. ಬಿ ಸಿ ಈಕ್ವಲ್ಸ್ ಟು 6 ಭಾಗಿಲೆ 2
ಬಿ ಸಿ ಈಕ್ವಲ್ಸ್ ಟು 3 ಅಂದರೆ ಇಲ್ಲಿ 3 ಸೆಕೆಂಡ್ಗಳನ್ನು ಬೇಕು. ಸಿ ಇಂದ ಬಿ ವರೆಗೆ ಬರಲು ಕಾರು ತೆಗೆದುಕೊಂಡ ಸಮಯ 3 ಸೆಕೆಂಡು. ಈ ರೀತಿ ಇದರ ಪರಿಹಾರವನ್ನು ಪಡೆದುಕೊಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಕಂಪ್ಲೀಟ್ ಆಗಿ ಅಭ್ಯಾಸ 9.1 ಪ್ರಶ್ನೆ ಸಂಖ್ಯೆ 1ರಿಂದ 15ನೇ ಪ್ರಶ್ನೆಯವರೆಗೆ ಕಂಪ್ಲೀಟ್ ಎಲ್ಲರ ಉತ್ತರವನ್ನು ಒಂದೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ. ಆ ಎಲ್ಲ ವಿಡಿಯೋಸ್ಗಳ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಪ್ಲೇ ಲಿಸ್ಟ್ ಅನ್ನು. ತಾವು ಎಲ್ಲ ವಿಡಿಯೋಸ್ಗಳ ಪರಿಹಾರವನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ, ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.